ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 303 ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ಪುರಸಭೆ, ನಗರಸಭೆ, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳ ಚುನಾವಣೆ ಪ್ರತಿ 5 ವರ್ಷಕ್ಕೆ ನಡಿಬೇಕದು. ಹೇಗೆ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಕರೆಕ್ಟಾಗಿ ನಡೀತದೋ ಹಾಗೆ ನಡಿಬೇಕು. ಯಾಕಂದರೆ ಇವಕ್ಕೂ ಕೂಡ ಸಂವಿಧಾನಬದ್ಧವಾಗಿರ್ತಕ್ಕಂಥ ರಕ್ಷಣೆ ಇದೆ, ಸ್ಥಾನಮಾನಗಳಿದೆ. ಈಗ ದೇಹದ ಪ್ರತಿಯೊಂದು ಕಣನೂ ಕೂಡ ಅಂದರೆ ಪ್ರತಿ ಜೀವಕೋಶನೂ ಕೂಡ ಆರೋಗ್ಯಪೂರ್ಣವಾಗಿದ್ದರೆ ಮಾತ್ರ ಇಡೀ ದೇಹ ಚೆನ್ನಾಗಿರ್ತದೆ. ಹಾಗೆಯೇ ದೇಶದ ಪ್ರತಿ ಗ್ರಾಮ ಪಂಚಾಯಿತಿ, ಪ್ರತಿ ಗ್ರಾಮವೂ ಕೂಡ ನಗರಸಭೆ, ಪುರಸಭೆ ಇವು ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಜನರ ಸಹಭಾಗಿತ್ವ ಬೇಕಾಗ್ತದೆ. ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಇದ್ದರೆ ಅಲ್ಲಿ ಬ್ಯೂರೋಕ್ರಸಿ, ಬರೀ ಅಧಿಕಾರಿಗಳ ಒಂದು ರಾಜ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಇಲ್ಲಿ ಶಾಸಕರು ಭಾಷಿಜಮನ್ನು ಮಾಡ್ತಾರೆ. ಆ ಶಾಸನ ಮಾಡೋದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸವನ್ನು ಕೂಡ ಈ ಶಾಸಕರು ಮಾಡ್ತಾರೆ. ಎಲ್ಲದರಲ್ಲೂ ಕೂಡ ಇವರಿಗೆ ಎಲ್ಲ ವಿಷಯದಲ್ಲೂ ಕೂಡ ಇವರು ಕೈಯನ್ನು ಹಾಕ್ತಾರೆ. ಗ್ರಾಮ ಪಂಚಾಯತಿ ವಿಷಯದಲ್ಲಿ, ಮುನ್ಸಿಪಾಲ್ಟಿ ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ಕೂಡ. ಅದಕ್ಕೋಸ್ಕರ ಬೇಗ ಚುನಾವಣೆಯನ್ನು ಮಾಡದೇ ಇದ್ದರೆ ಈ ಸಂಪೂರ್ಣವಾಗಿ ಆಡಳಿತ ಕುಸಿದೋಗ್ತದೆ. ಆ ದೃಷ್ಟಿಯಲ್ಲಿ ಆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಈ ಸಂಸ್ಥೆಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿರ್ತದೆ. ಅದು ಬೇಗ ಚುನಾವಣೆ ಆಗಿಬಿಟ್ಟು ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು ಜನರ ಪರವಾಗಿ ಭಾಗವಹಿಸುವಂತೆ ಆಗಲಿ ಅಂಥೇಳಿ ಈ ಮೂಲಕ ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.